ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಪಪ್ಪಾಯಿ ಹಣ್ಣಿನ ಹಲ್ವಾ ಮಾಡುತ್ತಿದ್ದೇನೆ. ಎರಡು ಮಧ್ಯಮ ಗಾತ್ರದ ಪಪ್ಪಾಯಿ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. 1 ಬೌಲ್ ತುಪ್ಪ, 1 ಬೌಲ್ ಬೆಲ್ಲ, 1 ಬೌಲ್ ಸಕ್ಕರೆ. ಮೊದಲಿಗೆ 2 ಪಪ್ಪಾಯಿ ಹಣ್ಣಿನ ಸಿಪ್ಪೆಯನ್ನು ತೆಗೆದುಕೊಳ್ಳಿ. ಬಳಿಕ ಅದನ್ನು ಕಟ್ ಮಾಡಿ ಅದರೊಳಗಿನ ಬೀಜವನ್ನು ತೆಗೆದುಕೊಳ್ಳಿ. ನಂತರ ಸಣ್ಣ ತುಂಡು ಮಾಡಿಕೊಂಡು ಮಿಕ್ಸರಲ್ಲಿ ನುಣ್ಣಗೆ ನೀರು ಹಾಕದೆ ರುಬ್ಬಿಕೊಳ್ಳಿ. ನೀರಿನಂಶ ಇದರಲ್ಲಿರುವ ಕಾರಣ ರುಬ್ಬುವಾಗ ನೀರು ಬೇಡ. ನಂತರ ಒಂದು ಕಂಚಿನ ಉರುಳಿಗೆ ತುಪ್ಪ ಹಾಕಿಕೊಂಡು ರುಬ್ಬಿದ ಮಿಶ್ರಣವನ್ನು ಹಾಕಿಕೊಂಡು 15 ನಿಮಿಷ ಬೇಯಿಸಿಕೊಳ್ಳಿ. ಇದರ ನೀರಿನಂಶ ಆವಿಯಾಗುವವರೆಗೆ ಬೇಯಿಸಿಕೊಳ್ಳಿ. ನಂತರ ಇದಕ್ಕೆ 1 ಬೌಲ್ ಬೆಲ್ಲ, 1 ಬೌಲ್ ಸಕ್ಕರೆ ಹಾಕಿ ಕೈ ಬಿಡದೆ ತಿರುಗುತ್ತಾ ಇರಿ. ಈ ರೀತಿ 45 ನಿಮಿಷ ಮಗುಚಿಕೊಳ್ಳಿ. ಮಿಶ್ರಣದ ಪಾಕ ಕಡು ಬಣ್ಣ ಬರುವಾಗ ತುಪ್ಪ ಹಾಕಿಕೊಂಡು ಮಗುಚಿಕೊಳ್ಳಿ. ಮಿಶ್ರಣ ತಳಬಿಡುವಾಗ 1 ಬಾಳೆಎಲೆಗೆ ಹಾಕಿಕೊಳ್ಳಿ. ಆರಿದ ಮೇಲೆ ಸಣ್ಣ ತುಂಡು ಮಾಡಿಕೊಳ್ಳಿ. ಇಲ್ಲಿ ಯಾವುದೇ ಫುಡ್ ಕಲರ್ ಬಳಸಲಿಲ್ಲ. ಇದರ ಸೇವನೆಯಿಂದ ಹೊಟ್ಟೆಯ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ. ಇದು ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಚರ್ಮ ಮತ್ತು ಕೂದಲಿಗೆ ಬಹಳ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಅಂಶ ಹೇರಳವಾಗಿದೆ. ಆದ ಪಪ್ಪಾಯಿ ಹಲ್ವಾ ರೆಡಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ.